ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಸುಂದರವಾದ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ನೆಹಮ್ಯನ ಪುಸ್ತಕ 6ನೇ ಅಧ್ಯಾಯ 11ನೇ ವಾಕ್ಯ. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಇದಲ್ಲದೆ ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವನೇ? ನಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ನೆಹಮ್ಯನ ಕುರಿತಾಗಿ ಅನೇಕ ಸಂದರ್ಭಗಳಲ್ಲಿ ನಾನು ಮಾತನಾಡಿದ್ದೇನೆ. ಪೌಳಿಗೋಡೆಯನ್ನು ಕಟ್ಟುವುದಕ್ಕಾಗಿ ರಾಜನ ಅನುಮತಿಯನ್ನು ತೆಗೆದುಕೊಂಡು ಯೆರೂಸಲೇಮಿಗೆ ಬಂದಂತಹ ನೆಹಮ್ಯನು ತನ್ನ ಕೆಲಸವನ್ನು ಮಾಡ್ತಾ ಇರುವಂತಹ ಒಂದು ಸಮಯ. ಆ ಕೆಲಸದ ಇನ್ನೇನು ಫೈನಲ್ ಸ್ಟೇಜ್ಗಳಲ್ಲಿ ಬರ್ತಾ ಇರುವಾಗ ಅಲ್ಲಿ ವಿರೋಧಗಳು ಹೆಚ್ಚಾಗ್ತಾ ಇದೆ. 6ನೇ ಅಧ್ಯಾಯದ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಸನ್ಬಲ್ಲತ್, ಟೋಬಿಯ, ಗೆಷೆಮ್ ಇವರು ಬನ್ನಿ ನಾವು ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂಬುದಾಗಿ ಕರೀತಾರೆ. ನಾವು ಎದುರುಗೊಳ್ಳೋಣ ಬಾ, ನೋಡೋಣ ಬಾ, ಮಾತಾಡೋಣ ಎಂಬುದಾಗಿ ಕರೀತಾ ಇದ್ದಾರೆ. ಅವರು ಇವನು ಹೇಳ್ತಾನೆ, ಇಲ್ಲ ನನಗೆ ದೊಡ್ಡ ಕೆಲಸ ಇದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. 4 ಸಾರಿ ಅವ್ರು ಕರೀತಾ ಇದ್ದಾರೆ, ಬಾ ನಮ್ಮ ಹತ್ರ ಮಾತಾಡೋಣ, ನಾವು ಮಾತಾಡೋಣ, ಡೀಲ್ ಮಾಡ್ಕೊಳ್ಳೋಣ, ನೋಡೋಣ, ಈ ರೀತಿಯ ಕಾರ್ಯಗಳನ್ನ. ಅದರ ಅರ್ಥ ಏನು ಅಂದರೆ, ನೆಹಮ್ಯನನ್ನು ಹೇಗಾದರೂ ಮಾಡಿ ಅವನು ಬಂದಿರುವಂಥ ಅಥವಾ ತೆಗೆದುಕೊಂಡಿರುವಂಥ ಜವಾಬ್ದಾರಿಯಿಂದ ಹಿಂದಕ್ಕೆಳೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಹಿಂದಕ್ಕೆಳೆಯುವಂತಹ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇರುವಾಗ ನೆಹಮ್ಯ ಹೇಳ್ತಾನೆ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಆದರೆ 5ನೇ ಸಾರಿ ಮತ್ತೆ ಏನು ಮಾಡ್ತಾರೆ, ಅದೇ ಉದ್ದೇಶದಿಂದ ಒಂದು ಪತ್ರವನ್ನು ಬರೆದು ಕಳಿಸ್ಕೊಡ್ತಾನೆ ಸನ್ಬಲ್ಲಟ್. ಮತ್ತೆ ಬನ್ನಿ ಬಾ ನಾವು ಮಾತಾಡೋಣ, ನಾವು ಒಂದಾಗಿ ಎದುರುಗೊಳ್ಳೋಣ, ಬಾ ಮಾತಾಡೋಣ ಅಂತೆಲ್ಲ ಹೇಳಿ ಕಳಿಸ್ಕೊಡ್ತಾರೆ. ಈ ಸಮಯದಲ್ಲಿ ಅವನು ಮತ್ತೂ ಸಹ ಹೋಗೋದಕ್ಕೆ ಅವನು ಬಯಸಲ್ಲ. ಆದರೆ 10ನೇ ವಾಕ್ಯದಿಂದ ಓದಬೇಕಾದ್ರೆ ನಾವು ನೋಡ್ತೇವೆ, ಅಲ್ಲಿ ಶಮಾಯನ ಮನೆಗೆ ಹೋದಾಗ ಅವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕೊಲ್ಲುವುದಕ್ಕಾಗಿ ಬರ್ತಾ ಇದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ, ನಿನ್ನನ್ನು ಸಾಯಿಸುವುದಕ್ಕಾಗಿ ಅವ್ರೇನು ಮಾಡಿದ್ದಾರೆ, ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನೀನು ಓಡಿ ಹೋಗಬೇಕು, ನೀನು ತಪ್ಪಿಸ್ಕೋ ಇಲ್ಲಿಂದ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂಥ ಒಂದು ವಿಷಯ ಬಂದಂಥ ಸಮಯದಲ್ಲಿ ನೆಹಮ್ಯ ಹೇಳುವಂಥ ಒಂದು ಮಾತು, ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಇಲ್ಲೇನು ಹೇಳ್ತಾನೆ, ನನ್ನಂಥ ಪುರುಷನು. ಏನದರ ಅರ್ಥ? ಅವನಿಗೆ ಅಧಿಕಾರ ಇದೆ ಅಂತ ಅಲ್ಲ, ರಾಜನ ಪಾನಸೇವಕನಾಗಿರುವಂತಹ ನಾನು, ಗೌರ್ಮೆಂಟ್ ಅಫಿಷಿಯಲ್ ಆಗಿರುವಂಥ ನಾನು ಎಂಬ ಅಹಂಕಾರದ ಮಾತನ್ನಲ್ಲ ಹೇಳ್ತಾ ಇರೋದು. ನನ್ನಂಥ ಪುರುಷ ಅಂತ ಹೇಳಿದ್ರೆ ದೇವರಲ್ಲಿ ಭರವಸೆವಿಟ್ಟಿರುವ ನನ್ನಂಥವನು, ದೇವರ ಮೇಲೆ ನಂಬಿಕೆ ಇಟ್ಟಿರುವಂತಹ ನನ್ನಂಥವನು, ಅಥವಾ ದೇವರನ್ನು ಆತುಕೊಂಡಿರುವ ನನ್ನಂಥವನು ಓಡಿ ಹೋಗುವುದು ಯೋಗ್ಯವೋ? ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು ಬಂದಾಗ, ವೇದನೆಗಳು ಬಂದಾಗ ನಾವು ನಮ್ಮ ಸ್ವಂತ ಬಲವನ್ನೆಲ್ಲ ಆಶ್ರಯಿಸಬೇಕಾದದ್ದು, ದೇವರ ಬಲವನ್ನು ಆಶ್ರಯಿಸಬೇಕು. ನಾವು ದೇವರ ಬಲವನ್ನು ಆಶ್ರಯಿಸುವಾಗ, ದೇವರ ಮೇಲೆ ಭಾರವನ್ನು ಇಡುವಾಗ, ದೇವರು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಓಡಿ ಹೋಗು, ಇಲ್ಲಿಂದ ತಪ್ಪಿಸ್ಕೋ, ಅಥವಾ ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಕದಗಳನ್ನು ಮುಚ್ಚಿಕೊಳ್ಳೋಣ, ನಾವು ಸೇಫ್ ಆಗಿಬಿಡೋಣ, ನಾವು ಬಚ್ಚಿಟ್ಕೊಳ್ಳೋಣ, ಓಡೋಗ್ಬಿಡೋಣ ಎಂಬುದಾಗಿ ಅವ್ರು ಹೇಳಿದಾಗ ನೆಹಮ್ಯ ಹೇಳ್ತಾನೆ, ನನ್ನಂಥವ್ನು ಓಡಿ ಹೋಗೋಕ್ಕಾಗುತ್ತಾ? ಯಾಕೆ ಅಂದರೆ ನನ್ನ ಜೊತೆಯಲ್ಲಿ ನನ್ನ ದೇವರಿದ್ದಾರೆ, ನನಗೆ ಕಳಿಸಿರೋದು ದೇವರು. ಯಾಕೆಂದರೆ ಪ್ರಾರಂಭದ ವಾಕ್ಯಗಳಲ್ಲಿ ನಾವು ನೋಡ್ತೀವಿ, ನಾವು ನೋಡಬೇಕಾದ್ರೆ 2ನೇ ಅಧ್ಯಾಯದ ಆರಂಭದಲ್ಲೇ ನೋಡ್ತೀವಿ, ನನ್ನ ದೇವರ ಕೃಪಾ ಹಸ್ತಪಾಲನೆ ನನಗಿದ್ದದ್ದರಿಂದ. ಈ ಒಂದು ಕಾನ್ಫಿಡೆನ್ಸ್ ನೆಹಮ್ಯನಲ್ಲಿದೆ, ನನ್ನ ದೇವರ ಕೃಪಾ ಹಸ್ತ ನನ್ನ ಮೇಲೆ ಇದೆ. ದೇವರ ಕೃಪೆಯ ಹಸ್ತ, ದಯೆಯ ಹಸ್ತ, ಕನಿಕರದ ಹಸ್ತ ನನ್ನ ಸಂಗಡ ಇರೋದರಿಂದ ನಾನು ಭಯಪಡಲ್ಲ, ನಾನು ಓಡಿ ಹೋಗಲ್ಲ ಅಂತ ಅವನು ಹೇಳ್ತಾನೆ. ಈ ದಿವಸ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ನಾವು ನಮ್ಮ ಸ್ವಂತ ಬಲದಲ್ಲಿ ಆಶ್ರಯಿಸದೆ, ಸ್ವಂತ ಶಕ್ತಿಯನ್ನು ಆಶ್ರಯಿಸದೆ, ನನ್ನ ದೇವರು ನನ್ನ ಸಂಗಡ ಇರೋದರಿಂದ ನಾನು ಭಯಪಡಲ್ಲ, ನನ್ನ ದೇವರು ನನ್ನ ಜೊತೆಯಲ್ಲಿರೋದರಿಂದ ನಾನು ನಿರಾಶನಾಗಲ್ಲ, ನನ್ನ ದೇವರು ನನಗೆ ಸಹಾಯ ಮಾಡ್ತಾನೆ ಎಂಬ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಅಥವಾ ನಿಮ್ಮಲ್ಲಿ ಬರೋದಾದರೆ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ. ಇವನಲ್ಲಿ ಒಂದು ನಂಬಿಕೆ ಇದೆ, ನನ್ನ ದೇವರು ನನ್ನ ಸಂಗಡ ಇರೋದರಿಂದ ನಾನು ಓಡಿ ಹೋಗಲ್ಲ. ಏನು ಬಂದರೂ ನಾನು ಆಲ್ರೆಡಿ
ರಜಾ ತಗೊಂಡು ಇಲ್ಲಿ ಪೌಳಿಗೋಡೆ ಕಟ್ಟಕ್ಕೆ ಬಂದಿದ್ದೀನಿ. ಇದು ಮುಗಿಸುವುದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೀನಿ. ನನ್ನ ದೇವರ ಕೃಪಾಹಸ್ತ ನನ್ನ ಸಂಗಡ ಇರೋಷ್ಟು ಕಾಲ ನೀವೇನು ಮಾಡೋಕ್ಕಾಗಲ್ಲ. ಅಥವಾ ಪ್ರಾಣ ಕೊಡಬೇಕಾಗಿ ಬಂದರು, ನನ್ನನ್ನು ಕೊಲ್ಲುವುದಕ್ಕೆ ಅವ್ರು ಬಂದರೂ ಸಹ ಪ್ರಾಣ ಕೊಡುವುದಕ್ಕೂ ನಾನು ತಯಾರಾಗಿದ್ದೇನೆ. ನನ್ನಂಥವನು ಓಡಿ ಹೋಗಲ್ಲ. ನಾವೆಲ್ಲರೂ ಕರ್ತನನ್ನು ಆರಾಧಿಸುವುದಕ್ಕಾಗಿ, ಕರ್ತನಿಗಾಗಿ ಜೀವಿಸುವುದಕ್ಕಾಗಿ, ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ನಾವು ಹಿಂದೆ ತಿರುಗಿ ನೋಡಬಾರದು, ನಾವು ಹಿಂದಕ್ಕೆ ಓಡಿ ಹೋಗಬಾರ್ದು. ಹಾಡುಗಾರ ಹೇಳ್ತಾನೆ, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನಾನು ಮುಂದೆ ನುಗ್ಗುವುದಕ್ಕೂ ಪ್ಲ್ಯಾನ್ ಮಾಡಿದ್ದೇನೆ, ಮುಂದೆ ಹೋಗ್ತಾ ಇದ್ದೇನೆ, ನಾನು ಹಿಂದೆ ತಿರುಗಿ ನೋಡಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರಲ್ಲಿ ಆಶ್ರಯಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇರೋದ್ರಿಂದ ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ, ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ನನ್ನಂಥವನು ಓಡಿ ಹೋಗಲ್ಲ. ಯಾಕೆಂದರೆ ನನ್ನ ಜೊತೆಯಲ್ಲಿ ನನ್ನ ದೇವರಿದ್ದಾರೆ. ನಾನು ಎದುರಲ್ಲ, ನಾನು ಭಯಪಡಲ್ಲ. ಕಾರಣ ನನಗೆ ಆಶ್ರಯ ಮನುಷ್ಯರಲ್ಲ, ಆಶ್ರಯ ಪ್ರಭುಗಳಲ್ಲ, ಆಯುಧಗಳಲ್ಲ. ನನಗೆ ಆಶ್ರಯ ನನ್ನ ದೇವರು ಮಾತ್ರ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸ್ತೇವೆ. ತಲೆಬಾಗಿರೋ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಮೇಲೆ ಪೂರ್ಣ ಭರವಸೆ ಬಿಟ್ಟು ಧೈರ್ಯವುಳ್ಳವರಾಗಿ ಮುಂದೆ ಸಾಗುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.